ಸರ್ ನಮಸ್ತೆ, ಆವಿಷ್ಕಾರ ಅಂತ BJP ಮಾಧ್ಯಮ ವಿಭಾಗದಿಂದ. ಸರ್ ಇದೇ ಲೈನಪ್ಗೆ ರಿಲೆವೆಂಟ್ ಕ್ವಶನ್ ಇದೆ. ರಾಜ್ಯವನ್ನು ಪ್ರತಿನಿಧಿಸ್ತಾ ಇರೋ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿಕೆಯಲ್ಲಿ ಹೇಳ್ತಾರೆ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂದಾದ ಮೇಲೂ ಸಹ ಡಿಸ್ಪ್ಯೂಟ್ ಲ್ಯಾಂಡ್ಸ್ಗಳಿಗೆ ನಾವು ದೇಣಿಗೆ ಕೊಡಲ್ರಿ ಅಂತ ಒಂದು ಮಾತಾಡ್ತಾರೆ. ಸರ್ ಇವರು ರಾಜ್ಯಕ್ಕೆ ಏನು ಸಂದೇಶ ಕೊಟ್ಟಿದ್ದಾರೆ? ಹಿಸ್ ಮೈಂಡ್ ಡಿಸ್ಪ್ಯೂಟೆಡ್ ಮೈಂಡ್. ಆ ಮೈಂಡು ಯಾವಾಗಲೂ ಗೊಂದಲದಲ್ಲಿ ಕೂಡಿರೋದ್ರಿಂದ ಹಾಗಾಗಿ ಆ ಗೊಂದಲದ ಹೇಳಿಕೆಯನ್ನು ಕೊಡ್ತಾರೆ ಅವರಿಗೆ. ಮತ್ತು ಹೀ ಸ್ಮಾರ್ಟ್ ಪೊಲಿಟಿಷಿಯನ್. ಓಕೆ, ಅವರಿಗೆ ಇದ್ರ ಹಿಂದ್ಗಡೆ ರಾಜಕೀಯ ಉದ್ದೇಶನೂ ಇರುತ್ತೆ. ಅವ್ರ ರಾಜಕೀಯ ಉದ್ದೇಶನೂ ಇರುತ್ತೆ. ಬಹುಶಃ ಇವತ್ತು ಯಾವುದೇ ಮುಸ್ಲಿಂ ಲೀಡರ್ಗಳು ಸಿದ್ದರಾಮಯ್ಯನವ್ರಿಗೆ ಈಕ್ವಲ್ ಆಗಿ ಇಲ್ಲ ಮುಸ್ಲಿಮರ ಪಾಲಿಗೆ. ಹೀಗೆ ಹೇಳಿಕೆ ಕೊಡೋದ್ರಿಂದ ಅವರಲ್ಲಿ ಯಾವತ್ತೂ ಕಲೆಕ್ಟಿವ್ ಆಗಿ ಮಾಸಾಗಿ ಓಟ್ ಹಾಕುವಂಥ ಒಂದು ವೋಟ್ ಬ್ಯಾಂಕ್ ಅವ್ರ ಜೊತೆಗೆ ಬರುತ್ತೆ. ಇವತ್ತು ಜಮೀರು ಕೂಡ ಈಕ್ವಲ್ ಅಲ್ಲ ಸಿದ್ದರಾಮಯ್ಯನವರಿಗೆ ಈಕ್ವಲ್ ಅಲ್ಲ. ಯಾಕೆಂದರೆ ಈ ರೀತಿಯ ಹೇಳಿಕೆಗಳಿಂದ ಅವರಿಗೆ ಅಪ್ಯಾಯಮಾನ ಅಂತ ಅನಿಸ್ಕೊಳ್ತಾರೆ ಮುಸಲ್ಮಾನರಿಗೆ. ಹಿಂದೂಗಳನ್ನು ಅವ್ರಿಗೆ ಗೊತ್ತಿದೆ, ಇವರು ಜಾತಿನ ಪ್ರತಿನಿಧಿಸ್ತಾರೆ ಜಾಸ್ತಿ. ಹಿಂದೂ ಅಂತ ಪ್ರತಿನಿಧಿಸೋದು ಕೆಲವೊಮ್ಮೆ ಮಾತ್ರ, ಜಾತಿನ ಪ್ರತಿನಿಧಿಸೋದು ಹೆಚ್ಚು ಬಾರಿ. ಹಾಗಾಗಿ ಇವ್ರನ್ನ ಜಾತಿ ಬಾರಿ ಹೊಡೆದ್ಬಿಡೋದು. ಮುಸಲ್ಮಾನರಿಗೆ ಈ ರೀತಿ ಹೇಳಿಕೆ ಕೊಟ್ಟರೆ ಸಾಕು, ಖುಷಿ ಆಗ್ತಾರೆ. ಅದು ಅವ್ರ ಉದ್ದೇಶ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.